ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಟ್ವೀಟ್ ಅನ್ನು ಓದಿದೆ. ಅದರಲ್ಲಿ ಮೊದಲ ಸಾಲುಗಳು ಏನಿದ್ವು ಅಂತ ಹೇಳಿದ್ರೆ, ಪರಧರ್ಮ ಸಹಿಷ್ಣುತೆ ಸಂವಿಧಾನದ ಮೂಲ ಆಶಯ, ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿಯಾಗಲಿ. ಇಲ್ಲಿ ಸಂವಿಧಾನದ ಪಾಲನೆಯೇ ನಮ್ಮೆಲ್ಲರ ಗುರಿಯಾಗಲಿ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಈಗ ಒಂದು ವಿಡಿಯೋವನ್ನು ಹಾಕಿ ನೋಡೋಣ. ಅದೇ ವಿಡಿಯೋ ಹಾಕಿ. ವಾ 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 ನಮ್ಮದು ಜಾತ್ಯತೀತ ದೇಶ. ಇಲ್ಲಿ ನಾವೆಲ್ಲರೂ ಒಂದೇ. ಇದು ಅರಮನೆ ಮೈದಾನದಲ್ಲಿ ಮೀಲಾದ್ ಸಮಿತಿ ಆಯೋಜನೆ ಮಾಡಿದಂತಹ ಅಂತಾರಾಷ್ಟ್ರೀಯ ಮೀಲಾದುನ್ ನಬಿ ಸಮಾವೇಶದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಕ್ಯಾಮರಾದಲ್ಲಿ ಸೆರೆಯಾದ ಸಿದ್ದರಾಮಯ್ಯನವರ ವಿಡಿಯೋ ಆಫ್ ದ ಇಯರ್. ಈಗ ಈ ವಿಡಿಯೋವನ್ನು ಹಾಕಿ ನೋಡೋಣ. ಅರೆ, ಯಾಕೆ ಸಿದ್ದರಾಮಯ್ಯನವರ ಅಷ್ಟೊಂದು ಸಿಟ್ಟು? ಕೇಸರಿ ಬಣ್ಣದಲ್ಲಿ ಏನಾದ್ರೂ ತಪ್ಪಿದ್ಯಾ? ಯಾಕೆ ಮತ್ತೆ ಅಷ್ಟು ಕೋಪದಲ್ಲಿ ಪೇಟವನ್ನ ತೆಗೆದು ಬಿಸಾಡಬಿಟ್ರಿ? ಈಗೊಮ್ಮೆ ಇಮ್ಯಾಜಿನ್ ಮಾಡಿ, ಅದೇ ಸ್ಪೀಡಲ್ಲಿ ಅವರು ಹಾಕಿದಂತ ಮುಸ್ಲಿಂ ಟೋಪಿಯನ್ನ ಬಿಸಾಡಿದಿದ್ರೆ ಏನೇನೆಲ್ಲ ಸೀನ್ಗಳಾಗ್ತಾ ಇದ್ವಲ್ವಾ? ಏನ್ ಮಾಡೋದು, ನಮ್ಮ ದೇಶದಲ್ಲಿ ಹಿಂದೂಗಳು ಸಹಿಷ್ಣುಗಳು. ಯಾರು ಏನೇ ಎಷ್ಟೇ ಮಾಡಿದ್ರು ಹೊಂದ್ಕೊಂಡು ಹೋಗ್ತಾರೆ ಅನ್ನೋ ಟೇಕನ್ ಫಾರ್ ಗ್ರಾಂಟೆಡ್ ನಿಮಗೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸ್ವಧರ್ಮ ದ್ವೇಷಿ, ಪರಧರ್ಮ ಪ್ರೇಮಿ, ಪರಧರ್ಮ ಸಹಿಷ್ಣು. ಹಾಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ. ಅರೆ, ಇಲ್ಲಿ ನೋಡಿ ನೋಡಿ ನೋಡಿ, ಯಾಕೆ ಸಿದ್ದರಾಮಯ್ಯನವರೇ ಕುಂಕುಮ ಕೂಡ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ? ಕರೆಕ್ಟು. ನಮ್ಮ ಮುಖ್ಯಮಂತ್ರಿಗಳು ಸ್ವಧರ್ಮ ದ್ವೇಷಿ, ಪರಧರ್ಮ ಪ್ರೇಮಿ, ಪರಧರ್ಮ ಸಹಿಷ್ಣು. ಮರ್ತೋಗಿತ್ತು ನೋಡಿ, ಕರೆಕ್ಟು. ಇನ್ನು ದೇವಸ್ಥಾನದ ಒಂದು ವಿಡಿಯೋ ಇದೆ ಅಂತ ಹೇಳ್ತಾ ಇದ್ರಪ್ಪ, ನೋಡ, ಹಾಕಿ ನೋಡೋಣ. ಸರ್ ಒಳಗೆ ಕರೀರಿ ಸರ್. ಸರ್ ಸರ್ ಒಂದು ಸೆಕೆಂಡ್ ಕೊಡೋದು ಸರ್. ಸರ್ 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 ಕ್ಯಾಂಡಿ ಸರ್. ಸರ್ 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 ಓ, ಅದ್ಯಾಕೆ ಸಿದ್ದರಾಮಯ್ಯನವರೇ ಗರ್ಭಗುಡಿ ಒಳಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ? ನೀವು ಸ್ವಧರ್ಮ ದ್ವೇಷಿ, ಪರಧರ್ಮ ಪ್ರೇಮಿ, ಪರಧರ್ಮ ಸಹಿಷ್ಣು. ಕರೆಕ್ಟು. ನಾವು ತಪ್ಪು ತಿಳ್ಕೊಳ್ಳಲ್ಲ ಬಿಡಿ ಸಿದ್ದರಾಮಯ್ಯನವರೇ. ಸ್ವಧರ್ಮ ಪಾಲನೆ ನಿಮ್ಮ ಸಂವಿಧಾನದ ಮೂಲ ಆಶಯದಲ್ಲಿ ಇಲ್ವಾ ಸಿದ್ದರಾಮಯ್ಯನವರೇ? ಕೇಳಿದ್ ನಾನು ಸುಮ್ಮನೆ. ಈಗ ಒಂದಷ್ಟು ಜನ ಕಮೆಂಟ್ ಮಾಡ್ತಾರೆ, ಏನಂತ ಹೇಳ, ಸೇಮ್ ನಿನ್ನ ಹಾಗೆ ನೋಡು, ಹೆಸರು ಮಾತ್ರ ನಿಂದು ಮುಸ್ಲಿಮು, ಮಾಡೋದೆಲ್ಲ ಹಿಂದೂ ಪರ ಅಂತ. ನಾನು ತಪ್ಪಿದ್ದಾಗ ಮುಲಾಜಿಲ್ಲದೆ ತಪ್ಪಂತಾನೆ ಹೇಳಿದ್ದೀನಿ. ತಪ್ಪನ್ನ ನಾನು ಯಾವತ್ತೂ ಕೂಡ ಸಮರ್ಥನೆ ಮಾಡ್ಕೊಳ್ಳಲ್ಲ. ನಾನಿರೋದೇ ಹಾಗೆ. ಹಾಗಂತ ಆಚರಣೆಗಳ ವಿರುದ್ಧ ನಿಂತಿದ್ದನ್ನ ಯಾವತ್ತಾದ್ರೂ ನೋಡಿದೀರಾ? ಅಷ್ಟೇ. ಸಿದ್ದರಾಮಯ್ಯನವರೇ, ನೀವು ಒಂದೊಂದು ವೋಟ್ಗಾಗಿ ಕೂಡ ಪಡ್ತಾ ಇರುವಂತಹ ಶ್ರಮ ಇದೆಯಲ್ವಾ, ಪದಗಳಿಗೆ ನಿಲುಕದ್ದು. ಮಾಡಲೇಬೇಕು ಬಿಡಿ ಇದೆಲ್ಲ. ಇನ್ನು ಈ ಕಡೆ ಪಾಪ ಮುಸಲ್ಮಾನರು, ಅವರಿಗೆ ತಾವು ಹೇಗೆ ಇರಲಿ, ತಮ್ಮ ಅಭಿವೃದ್ಧಿ ಬಗ್ಗೆ ಅವರಿಗೆ ಚಿಂತೆನೇ ಇಲ್ಲ. ಈ ರೀತಿಯ ವಿಚಾರಗಳಲ್ಲಿ ಪಾಪ ಖುಷಿ ಪಡ್ಕೊಂಡು ಬಿಡ್ತಾರೆ. ಹಾಗಾಗಿ ಎರಡೂ ಕಡೆ ಬಹಳ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಾ ಇದೆ ಅಲ್ವಾ? ಹೋಗ್ಲಿ, ಸಂತೋಷ. ಸಿದ್ದರಾಮಯ್ಯನವರೇ, ಪರಧರ್ಮ ಸಹಿಷ್ಣುತೆ ಸಂವಿಧಾನದ ಮೂಲ ಆಶಯ ಅನ್ನೋದನ್ನ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಹಳ ಅದ್ಭುತವಾಗಿ
ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಹೇಗೆ ಪ್ರೂವ್ ಮಾಡ್ಕೊಳ್ಬೇಕೋ ಅದನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ ವೋಟ್ಗೋಸ್ಕರ. ಆದ್ರೆ ಮುಂದಿನ ಸಾಲುಗಳು ಬರ್ದಿದ್ರಲ್ವಾ, ಏನದು? ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿಯಾಗಲಿ. ಹಾ, ಅದಕ್ಕೆ ಬರ್ತೀನಿ ನಾನು. ಅದಕ್ಕೂ ಮೊದಲು ಆ ವಿಡಿಯೋವನ್ನ ಹಾಕಿ. ಏಯ್, ಯಾವನವನು SP ಬಾರಯ್ಯ ಇಲ್ಲಿ ಅಂತ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಕರೆದು ವೇದಿಕೆಯಲ್ಲಿ ಎಲ್ಲರೆದುರು ಕಪಾಳಕ್ಕೆ ಬಾರಿಸೋದಕ್ಕೆ ಮುಂದಾದಂತಹ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿಯಾಗಲಿ ಅನ್ನೋದು ಎಲ್ಲಿ ಹೋಗಿತ್ತು ಸಿದ್ದರಾಮಯ್ಯನವರೇ? ಕನಿಷ್ಠ ಪಕ್ಷ ಮನುಷ್ಯತ್ವ ಅನ್ನುವಂಥದ್ದು ಎಲ್ಲಿ ಹೋಗಿತ್ತು ಸಿದ್ದರಾಮಯ್ಯನವರೇ? ಮುಂದಿನ ವಿಡಿಯೋ ಬರಲಿ. ಸರ್ ಹೆಚ್ಚಿಗೆ ಬಿಡಿ ಸರ್ ಒಂಚೂರು ಹೇಳೋಣ. ಅಣ್ಣ ಸ್ಟಿಲ್ ಅಡ್ಡ ತರ ಬರುತ್ತೆ. ಮನಿಕಂಬಿಡು ಬಿಟ್ಕೊಡ್ಲೇನು ನೀವು ಮುಖ್ಯಮಂತ್ರಿನೋ ನೀವು ಸಹಿಷ್ಣುನೋ ನಮಗದ್ ಬೇಕಾಗಿಲ್ಲ. ಒಬ್ಬ ಭಾರತೀಯಳಾಗಿ ಕೇಳ್ತಾ ಇದ್ದೀನಿ, ನಿಮಗೆ ಅಲ್ಲಿ ರಾಷ್ಟ್ರಧ್ವಜ ಕಾಣಿಸ್ಲಿಲ್ವಾ? ರಾಷ್ಟ್ರಧ್ವಜಕ್ಕೆ ಅವಮಾನ ಆದ್ರೂ ಓಕೆನಾ ನಿಮಗೆ? ಒಬ್ಬ ಮುಖ್ಯಮಂತ್ರಿ ಆದ ತಕ್ಷಣ ಏನು ಬೇಕಾದ್ರೂ ನಡೆಯುತ್ತಾ? ದೇಶಕ್ಕೆ ಗೌರವ ಕೊಡೋದು ಗೊತ್ತಿಲ್ವಾ ನಿಮ್ಮಗಳಿಗೆ? ಇನ್ನು ಕಾರ್ಯಕರ್ತರನ್ನ ಗುಲಾಮರ ಹಾಗೆ ನಡೆಸಿಕೊಳ್ಳೋದು. ಇಲ್ಲಿ ನಮ್ಮ ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿಯಾಗಲಿ ಅನ್ನೋದು ಎಲ್ಲಿ ಹೋಗಿತ್ತು ಸಿದ್ದರಾಮಯ್ಯನವರೇ? ಇನ್ನೊಬ್ಬರ ಕೆಲಸಕ್ಕೆ ಮರ್ಯಾದೆ ಕೊಡಲ್ಲ, ಆ ವ್ಯಕ್ತಿಗಳಿಗೂ ಮರ್ಯಾದೆ ಕೊಡಲ್ಲ. ಮುಖ್ಯಮಂತ್ರಿಗಳು ಏನಿದು ಸಿದ್ದರಾಮಯ್ಯನವರೇ? ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿಯಾಗಲಿ ಅನ್ನೋದು ಎಲ್ಲಿ ಹೋಗಿರುತ್ತೆ ಆಗ? ನೀವಿವತ್ತು ಮುಖ್ಯಮಂತ್ರಿ ಆಗಿರುವಂತದ್ದು ಕೇವಲ ಮುಸಲ್ಮಾನರ ಓಟಿನಿಂದ ಅಲ್ಲ ಸಿದ್ದರಾಮಯ್ಯನವರೇ, ಹಿಂದೂಗಳು ಕೂಡ ವೋಟನ್ನ ಹಾಕಿದ್ರು, ನೆನಪಿರ್ಲಿ. ನೀವು ಅಧಿಕಾರದ ಮದದಿಂದ ಇವತ್ತು ತೇಲ್ತಾ ಇದ್ದೀರಲ್ವಾ? ಅಹಂಕಾರದಿಂದ ಕೊಬ್ಬಿದೀರಲ್ವಾ? ದುರಹಂಕಾರದಿಂದ ಕೊಬ್ಬಿದೀರಲ್ವಾ? ಅದಕ್ಕೆ ಕಾರಣ ಪಾಪ ಅವರುಗಳು ಹಾಕಿರುವಂತಹ ವೋಟು, ಪಾಪ ತಪ್ಪಾಗಿ ಹಾಕಿರುವಂತಹ ವೋಟು. ಅಂತಹ ವೋಟರ್ಸ್ಗಳಿಗೆ ಏಯ್ ತೂ ಅಂತ ಬೈತೀರಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? 3ನೇ DC ಬಂದ್ರಿ ಬೆಳಗಾವ್ ನಮ್ದು ದಿನ ಕೆಲಸ ಆಗಿಲ್ರಿ ಸಾಹೇಬ್ರ. ನೀವು ಎಲ್ಲಿ ಹೋಗಿತ್ತು ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿ ಅನ್ನುವಂತ ವೇದಾಂತ? ಆಗ ಎಲ್ಲಿ ಹೋಗಿತ್ತು? ಮೀಡಿಯಾವನ್ನ 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅದೇ ಮೀಡಿಯಾಗೆ ಬಾಯಿಗೆ ಬಂದ ಹಾಗೆ ಬೈತೀರಲ್ವಾ ಸಿದ್ದರಾಮಯ್ಯನವರೇ? ಅದು ನಿಮ್ಮ ಕರ್ಮಕಾಂಡ ಭ್ರಷ್ಟಾಚಾರದ ಬಗ್ಗೆ ಕೇಳಿದ್ದಕ್ಕೆ. ಒಬ್ರು ಮಾತಾಡ್ರಿ ಒಬ್ರು ಮಾತಾಡ್ರಿ ಈಗ ವಿಚಾರಣೆ ಪೂರ್ವ ನಿಯೋಜಿತ ಅನ್ನೋದಕ್ಕೆ ವೇಳಾಪಟ್ಟಿಯನ್ನ 2 ಸರಿ ಚೇಂಜ್ ಮಾಡಿದ್ರಿ. ಒಂದ್ಸರಿ ಚನ್ನಪಟ್ಟಣ ಪ್ರಚಾರಕ್ಕೆ ಹೋಗ್ತೀವಿ ಅಂತ ಹೇಳಿದವರು ಡಿಲೀಟ್ ಮಾಡಿ ಕಾಯ್ದಿರಿಸಲಾಗಿದೆ ಅಂತಂದ್ರಿ. ಹಂಗಿದ್ರೆ ಎಲ್ಲವೂ ಪ್ಲಾನ್ ಮಾಡಿದ್ರೆ ವಿಚಾರಣೆ ಒಬ್ರು ಮಾತಾಡ್ರಿ ಒಬ್ರು ಮಾತಾಡ್ರಿ. ನೀವು ಇಷ್ಟೊಂದು ಜನ ಮಾತಾಡೋದು ಉತ್ತರ ಕೊಡಕ್ಕಾಗುತ್ತಾ? ಯಾವನಾರು ಒಬ್ಬ ಮಾತಾಡೋಗಿರ್ಬೋದು, ಅದರ್ವೈಸ್ ಐ ಡೋಂಟ್ ರಿಪ್ಲೈ. ಯಾಕೆ ಕಷ್ಟ ಆಗುತ್ತಾ ಭ್ರಷ್ಟಾಚಾರದ ಬಗ್ಗೆ ಕೇಳಿದಾಗ? ಸಂವಿಧಾನದ ಪಾಲನೆ ನಮ್ಮೆಲ್ಲರ ಗುರಿ ಅನ್ನೋದು ಆಗ ಎಲ್ಲಿ ಹೋಗುತ್ತೆ ನಿಮಗೆ? ತಿಂದು ತೇಗದಾಗ. ಇನ್ನು ಹೆಣ್ಣು ಮಕ್ಕಳು ಸಮಸ್ಯೆಯನ್ನು ಹೇಳ್ಕೊಂಡು ಬಂದ್ರೆ ಅದನ್ನ ಕೇಳುವಂತ ತಾಳ್ಮೆ ವ್ಯವಧಾನ ಯಾವುದು ಇಲ್ಲ.
ಕೆಟ್ಟದಾಗಿ ವರ್ತಿಸಿದ್ರಲ್ವ ಸಿದ್ದರಾಮಯ್ಯನವರೇ? ಬಾಕಿ ಪಾಲನೆ ಬಿಡಿ, ಒಬ್ಬ ಪ್ರಬುದ್ಧ ಮನುಷ್ಯನ ಬೇಸಿಕ್ ಕಾಮನ್ ಸೆನ್ಸ್ ವ್ಯಕ್ತಿತ್ವ ನಮಗಲ್ಲಿ ಕಾಣಿಸ್ಲಿಲ್ಲ. ನೀವುಗಳ ಅವಕಾಶಕ್ಕೆ ತಕ್ಕ ಹಾಗೆ ಸಂವಿಧಾನದ ಮಾತನಾಡ್ತೀರಲ್ವಾ, ನಾಚಿಕೆ ಆಗಲ್ವಾ ಅಂತ? ನಿಮಗಳಿಗೆ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಯೋಗ್ಯತೆ ಕೂಡ ಇಲ್ಲ. ಬಾನು ಮುಷ್ತಾಕ್ ಅವರು ಕುಂಕುಮ ಹಾಕಿಲ್ಲ ಅಂದ್ರೂ ಸರಿ ಅಂತ ಹೇಳ್ತೀರಿ, ಆದ್ರೆ ನೀವು ಅಲ್ಲಿ ಹೋಗಿ ಟೋಪಿ ಹಾಕಿಲ್ಲ ಅಂದ್ರೂ ನಡೀತ ಅನ್ನುವಂಥದ್ದನ್ನ ತೋರಿಸಿಕೊಡ್ಬಹುದಿತ್ತಲ್ವಾ ಸಿದ್ದರಾಮಯ್ಯನವರೇ? ಮೈಸೂರು ಪೇಟವನ್ನ ಕಂಡಾಗ ಆಗುವಂತಹ ಅಸಹ್ಯ ಅದೇ ಆ ಟೋಪಿ ನೋಡಿದಾಗ ಬರಲ್ಲ. ಅಯ್ಯೋ ಏನು ಖುಷಿ ಅಲ್ಲ, ನಿಮ್ಮಿಷ್ಟ. ಯಾಕೆ ಅನ್ನೋದನ್ನು ಮಾತ್ರ ಹೇಳ್ತೀನಿ. ವೋಟಿಗೋಸ್ಕರ, ನಿಮ್ಮ ಕೊಳಕು ರಾಜಕೀಯಕ್ಕೋಸ್ಕರ ಪ್ರತಿ ವಿಚಾರದಲ್ಲೂ ಕೂಡ ಅದು ಎಷ್ಟು ಕೀಳು ಮಟ್ಟಕ್ಕೆ ಇಳಿಬೇಕೋ ಅಷ್ಟು ಕೀಳು ಮಟ್ಟಕ್ಕೆ ಇಳಿತೀರಾ. ಹಗರಣಗಳ ಮೇಲೆ ಹಗರಣವನ್ನ ಮಾಡಿ ಅಧಿಕಾರದ ಬಲವನ್ನ ಇಟ್ಕೊಂಡು ಜೈಲಿಂದ ತಪ್ಪಿಸ್ಕೊಂಡು ಮೆರಿತಾ ಇದ್ದೀರಲ್ವ ಸಿದ್ದರಾಮಯ್ಯನವರೇ? ಇನ್ನೊಬ್ಬರ ಭಾವನೆಗೆ ಧಕ್ಕೆಯನ್ನ ತರ್ತಾ ಇದ್ದೀರಲ್ವ ಸಿದ್ದರಾಮಯ್ಯನವರೇ? ಆಚರಣೆಗಳಿಗೆ ಕೊಳ್ಳಿಯನ್ನ ಇಡ್ತಾ ಇದ್ದೀರಲ್ವ ಸಿದ್ದರಾಮಯ್ಯನವರೇ? ನಿಮ್ಮ ಎಲ್ಲ ದುರಹಂಕಾರಕ್ಕೆ ಪೆಟ್ಟು ಬಿದ್ದೇ ಬೀಳುತ್ತೆ. ನಿಮ್ಮ ಎಲ್ಲ ನಾಟಕಗಳಿಗೆ ತೆರೆ ಬಿದ್ದೇ ಬೀಳುತ್ತೆ. ಪ್ರತಿ ಒಂದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನೋದು ಇದ್ದೇ ಇದೆ. ನೋಡ್ತಾ ಇರಿ ಸಿದ್ದರಾಮಯ್ಯನವರೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.